ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪರಾಭವ ನಾಮ ಸಂವತ್ಸರದಲ್ಲಿ ಈ 2026ರಲ್ಲಿ ಜುಲೈ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಈ ಜುಲೈ 2026 ಮಿಥುನ ರಾಶಿಯವರಿಗೆ ಪ್ರಾಯೋಗಿಕ ಮತ್ತು ಪರಿವರ್ತನಾಶೀಲ ತಿಂಗಳಾಗಿರುತ್ತೆ. ಎರಡನೇ ಮನೆಯಲ್ಲಿ ಗುರುವಿನ ಬಲವಾದ ಬೆಂಬಲ ಸಿಗುತ್ತೆ. ಇದು ಆದಾಯ, ಮಾತು ಮತ್ತು ಕುಟುಂಬದ ಹಣಕಾಸಿನ ವಿಷಯಗಳಲ್ಲಿ ಸುಧಾರಣೆಯನ್ನು ತರುತ್ತೆ. ಅದೇ ಸಮಯದಲ್ಲಿ 12ನೇ ಮನೆಯಲ್ಲಿ ಮಂಗಳನು ನಿಮ್ಮನ್ನು ಸಕ್ರಿಯ, ನೇರ ಮತ್ತು ಕೆಲವೊಮ್ಮೆ ತಾಳ್ಮೆ ಇಲ್ಲದವರನ್ನಾಗಿ ಕೂಡ ಮಾಡಬಹುದು. ಇನ್ನು 10ನೇ ಮನೆಯಲ್ಲಿ ಶನಿಯು ಆತುರದ ನಿರ್ಧಾರಗಳಿಗಿಂತ ನಿಧಾನ ಮತ್ತು ಸ್ಥಿರವಾದ ಕೆಲಸ ಉತ್ತಮ ಎನ್ನುವುದನ್ನು ನಿಮಗೆ ನೆನಪು ಮಾಡ್ತಾ ಇರ್ತಾನೆ. ಈ ತಿಂಗಳು ಪ್ರಗತಿಯನ್ನು ಕೂಡ ನಿಮಗೆ ತರುವ ಸಾಧ್ಯತೆ ಇದೆ. ಆದರೆ ನೀವು ಧೈರ್ಯ ಮತ್ತು ತಾಳ್ಮೆಯಿಂದ ಯೋಚಿಸಿ ಕೆಲಸ ಮಾಡಿದಾಗ ಮಾತ್ರ ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಜುಲೈ ತಿಂಗಳಿನಲ್ಲಿ ಆರ್ಥಿಕ ಮತ್ತು ಶಿಕ್ಷಣ, ವೃತ್ತಿ, ಉದ್ಯೋಗ, ವ್ಯಾಪಾರ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ನೀವು ಎಷ್ಟು ಎಚ್ಚರಿಕೆಯಿಂದ ಮಾತನಾಡ್ತೀರಿ ಮತ್ತು ಮಾತುಕತೆಯನ್ನು ನಡೆಸ್ತೀರಿ ಎಂಬುದರ ಮೇಲೆ ವೃತ್ತಿ ಜೀವನದ ಪ್ರಗತಿ ಅವಲಂಬಿತವಾಗಿರುತ್ತೆ. ಹಣಕಾಸಿನ ಚರ್ಚೆಗಳು, ಸಂಬಳದ ವಿಷಯಗಳು ಮತ್ತು ಸಂಪನ್ಮೂಲ ಯೋಜನೆ ಕೆಲಸದಲ್ಲಿ ಮುಖ್ಯವಾಗ್ತವೆ. ತಿಂಗಳ ದ್ವಿತೀಯಾರ್ಧವು ಹೆಚ್ಚು ನಿರ್ಣಾಯಕವಾಗಿರುತ್ತೆ, ಏಕೆಂದರೆ ಸೂರ್ಯನು ಕಟಕ ರಾಶಿಯಲ್ಲಿ ಉತ್ತುಂಗದಲ್ಲಿರುವಂತಹ ಗುರುವಿನ ಜೊತೆಗೆ ಸೇರ್ಕೊತಾನೆ. ಮಿಥುನ ರಾಶಿಯವರಿಗೆ ಇದು 2ನೇ ಮನೆಯನ್ನು ಸಕ್ರಿಯಗೊಳಿಸುತ್ತೆ. ಆದ್ದರಿಂದ ಆದಾಯ, ಮಾತು ಮತ್ತು ಕುಟುಂಬದ ಹಣಕಾಸಿನೊಂದಿಗೆ ಸಂಬಂಧಿಸಿದ ವೃತ್ತಿ ನಿರ್ಧಾರಗಳು ಮುಖ್ಯವಾಗ್ತವೆ. ಇನ್ನು 12ನೇ ಮನೆಯಲ್ಲಿ ಮಂಗಳನು ಧೈರ್ಯ ಮತ್ತು ವೇಗವನ್ನು ನೀಡ್ತಾನೆ. ಆದರೂ ಹಿರಿಯರು ಮತ್ತು ಕ್ಲೈಂಟ್ಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ಮಾತನಾಡೋದನ್ನು ತಪ್ಪಿಸಬೇಕಾಗುತ್ತೆ. ಇನ್ನು 10ನೇ ಮನೆಯಲ್ಲಿನ ಶನಿಯ ಸ್ಥಾನವು ಕೆಲವು ಫಲಿತಾಂಶಗಳನ್ನು ವಿಳಂಬಗೊಳಿಸಬಹುದು, ಆದರೆ ಇದು ನಿಮಗೆ ಹೆಚ್ಚು ಪ್ರಬುದ್ಧ ಕೆಲಸದ ಮಾದರಿಯನ್ನು ನಿರ್ಮಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ವ್ಯಾಪಾರ ಮತ್ತು ಸ್ವಉದ್ಯೋಗ, ವ್ಯವಹಾರಸ್ಥರು ಈ ತಿಂಗಳನ್ನು ವಾಸ್ತವಿಕ ಯೋಜನೆಗಾಗಿ ಬಳಸ್ಕೋಬಹುದು. ಗುರುವು ಆದಾಯ, ಮಾತು ಮತ್ತು ಕುಟುಂಬದ ಹಣಕಾಸಿನ ಮೂಲಕ ಬೆಳವಣಿಗೆಗೆ ಬೆಂಬಲವನ್ನು ನೀಡಿದರೆ, ಬುಧನ ಚಲನೆಯು ಚರ್ಚೆಗಳು, ಕಾಗದ ಪತ್ರಗಳು ಮತ್ತು ಮಾತುಕತೆಗಳನ್ನು ಸುಧಾರಿಸುತ್ತೆ. ನಿಮ್ಮ ಕ್ಷೇತ್ರವನ್ನು ಅವಲಂಬಿಸಿ ಹೊಸ ಗ್ರಾಹಕರ ಸಂಪರ್ಕಗಳು, ಪ್ರಯಾಣ ಅಥವಾ ಆನ್ಲೈನ್ ಸಂವಹನದ ಮೂಲಕ ಬರಬಹುದು. ಅಂದರೆ ನಿಮಗೆ ಹೊಸ ಗ್ರಾಹಕರು ಆ ರೀತಿಯಾಗಿ ಸಿಗಬಹುದು. ನೀವು ಪ್ರಯಾಣ ಮಾಡುವಾಗ ಕೂಡ ಸಿಗ್ಬೋದು, ಆನ್ಲೈನ್ ಮುಖಾಂತರ ಕೂಡ ಸಿಗ್ಬೋದು. ಹೀಗೆ ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ನೀವು ವಿಸ್ತರಿಸಬೇಡ್ದು. ಮಂಗಳನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು, ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಕೇಳ್ತಾ ಇರ್ತಾನೆ. ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ರಿಯಲ್ ಎಸ್ಟೇಟು, ಶಿಕ್ಷಣ, ಸಲಹಾ, ಸಂವಹನ, ತಾಂತ್ರಿಕ ಕೆಲಸ, ವ್ಯಾಪಾರ ಮತ್ತು ಸೇವಾ ಆಧಾರಿತ ಚಟುವಟಿಕೆಗಳು ಪ್ರಗತಿಯನ್ನು ಸಾಧಿಸಬಹುದು. ಈಗ ಹಣಕಾಸಿನ ಬಗ್ಗೆ ನೋಡೋಣ. ಪ್ರಯಾಣ, ಆರೋಗ್ಯ, ದಾನ, ವಿದೇಶಿ ಸಂಪರ್ಕಗಳು ಅಥವಾ ನಿದ್ರೆಗೆ ಸಂಬಂಧಿಸಿದ ಜೀವನ ಶೈಲಿಯ ಅಸಮತೋಲನದಿಂದಾಗಿ ವೆಚ್ಚಗಳು ಹೆಚ್ಚಾಗಬಹುದು. ಗುರುವು ರಕ್ಷಣೆ ಮತ್ತು ಉತ್ತಮ ತೀರ್ಪನ್ನು ತರ್ತಾನೆ, ವಿಶೇಷವಾಗಿ 2ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ. ಸ್ಥಿರವಾದ ಕೆಲಸದ ಮೂಲಕ ಆದಾಯವು ಸುಧಾರಣೆಯನ್ನು ಕಾಣ್ಬೋದು, ಆದರೆ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೋಬೇಕಾಗಿರೋದು ತುಂಬ ಮುಖ್ಯ. ಹಾಗೆ ಪುರಾವೆಗಳಿಲ್ಲದೆ, ಭಾವನಾತ್ಮಕ ಖರೀದಿಗಳಿಲ್ಲದೆ ಸಾಲ ನೀಡೋದನ್ನು ನೀವು ತಪ್ಪಿಸಬೇಕಾಗುತ್ತೆ. ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ ಅಥವಾ ವ್ಯಾಪಾರ ಹೂಡಿಕೆಯನ್ನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರೆ ನೀವು ಅದನ್ನು ಅಂತಿಮಗೊಳಿಸುವ ಮೊದಲು ಎಚ್ಚರಿಕೆಯಿಂದ ನೋಡಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ಆರೋಗ್ಯ ಮತ್ತು ಕ್ಷೇಮ, ಮೊಣಕಾಲುಗಳು, ಮೂಳೆಗಳು, ಬೆನ್ನು ನೋವು ಮತ್ತು ಕೆಲಸದ ಒತ್ತಡವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಮಂಗಳನು ಶಾಖ, ಕಿರಿಕಿರಿ ಮತ್ತು ಚಡಪಡಿಕೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಅನಿಯಮಿತ ಆಹಾರ, ಕೋಪ ಮತ್ತು ಅತಿಯಾದ ಕೆಲಸವನ್ನು ತಪ್ಪಿಸಬೇಕು. ನಿರ್ಲಕ್ಷಿಸಲ್ಪಟ್ಟ ಸಮಸ್ಯೆಯನ್ನು ಮುಂದೂಡಬಾರ್ದು. ಇದು ಶನಿ ನಿಮಗೆ ಕೊಡುವಂತಹ ಒಂದು ಸೂಚನೆಯಾಗಿರುತ್ತೆ. ಇನ್ನು ನಿಯಮಿತವಾದ ನಿದ್ರೆ, ನಡಿಗೆ, ಪ್ರಾಣಾಯಾಮ ಮತ್ತು ಸರಳ ಆಹಾರ ಸೇವನೆಯು ನಿಮಗೆ ತುಂಬಾ ಆರೋಗ್ಯ ಸಮಸ್ಯೆಯನ್ನು ಕಾಪಾಡುತ್ತೆ. ಆರೋಗ್ಯ ಸಮಸ್ಯೆ ಬರದಂತೆ ಕಾಪಾಡುತ್ತೆ. ನಿಮಗೆ ಈಗಾಗಲೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ತಡ ಮಾಡದೆ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಒಳ್ಳೆಯದು. ಈಗ ಕುಟುಂಬ ಮತ್ತು ಸಂಬಂಧಗಳು,
ಕೌಟುಂಬಿಕ ಚರ್ಚೆಗಳು ತೀಕ್ಷ್ಣವಾಗ್ಬೋದು. ಅದರಿಂದ ಪದಗಳನ್ನು ಎಚ್ಚರಿಕೆಯಿಂದ ಆರಿಸಿ ನೀವು ಮಾತಾಡಬೇಕಾಗುತ್ತೆ. ಶುಕ್ರನು ತಿಂಗಳ ಆರಂಭದಲ್ಲಿ ರಾಶಿಯನ್ನ ಬದಲಾಯಿಸ್ತಾನೆ ಮತ್ತು ಭಾವನಾತ್ಮಕ ಉಷ್ಣತೆಯನ್ನು ಸುಧಾರಿಸ್ತಾನೆ. ಆದರೆ 3ನೇ ಮನೆಯಲ್ಲಿ ಕೇತು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ದೂರ ಅಥವಾ ಗೊಂದಲವನ್ನು ಉಂಟು ಮಾಡಬಹುದು. ನೀವು ಮೃದುವಾಗಿ ಮಾತನಾಡಿ ಮತ್ತು ಪ್ರತಿಯೊಂದು ಸಣ್ಣ ವಿಷಯವನ್ನು ಚರ್ಚೆಯಾಗಿ ಪರಿವರ್ತಿಸಬೇಡಿ. ನೀವು ಮೊದಲು ಆಲಿಸಿ ನಂತರ ಪ್ರತಿಕ್ರಿಯಿಸಿದಾಗ ವೈವಾಹಿಕ ಮತ್ತು ಕುಟುಂಬ ಜೀವನದಲ್ಲಿ ಸಾಮರಸ್ಯ ಸುಧಾರಣೆಯನ್ನು ಕಾಣುತ್ತೆ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು, ಬರವಣಿಗೆ, ಭಾಷೆಗಳು, ಸಂವಹನ, ಸ್ಪರ್ಧಾತ್ಮಕ ಸಿದ್ಧತೆ ಮತ್ತು ಕೌಶಲ್ಯ ಕಲಿಕೆಗೆ ಇದು ಉತ್ತಮವಾದಂತಹ ತಿಂಗಳು. ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ ಮತ್ತು ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯವನ್ನು ಮಾಡುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ನಿಗದಿತವಾದಂತಹ ವೇಳಾಪಟ್ಟಿಯನ್ನು ಕಾಪಾಡ್ಕೋಬೇಕಾಗುತ್ತೆ. ಅಂದರೆ ಎಚ್ಚರಿಕೆಯಿಂದ ಅದ್ರ ಪ್ರಕಾರ ಹೋಗ್ಬೇಕಾಗತ್ತೆ. ಇತರರೊಂದಿಗೆ ಹೋಲಿಕೆ ಮಾಡೋದನ್ನು ತಪ್ಪಿಸ್ಬೇಕು. ಒಂದೊಂದೇ ವಿಷಯವನ್ನು ಪೂರ್ಣಗೊಳಿಸುವತ್ತ ನೀವು ಗಮನವನ್ನು ಹರಿಸಬೇಕು. ಶಿಕ್ಷಕರು, ಹಿರಿಯರು ಅಥವಾ ಮಾರ್ಗದರ್ಶಕರ ಮಾರ್ಗದರ್ಶನ ಈ ತಿಂಗಳು ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಏನಂತ ನೋಡೋದಾದರೆ, ಈ ತಿಂಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಗುರು, ಶನಿ ಮತ್ತು ಇತರ ಗ್ರಹಗಳ ಅನುಕೂಲಕರ ಫಲಿತಾಂಶಗಳನ್ನು ಬಲಪಡಿಸಲು ನೀವು ಈ ಒಂದು ಸರಳ ಪರಿಹಾರಗಳನ್ನು ಅನುಸರಿಸ್ಬೋದು. ಏನಂದರೆ, ಆರ್ಥಿಕ ಸ್ಥಿರತೆಗಾಗಿ ಪ್ರತಿ ಗುರುವಾರದಂದು ವಿಷ್ಣು ಸಹಸ್ರನಾಮವನ್ನು ಓದಿ ಅಥವಾ ನಾರಾಯಣನನ್ನು ಪೂಜಿಸಿ. ಇನ್ನು 2ನೇದಾಗಿ ದುಡುಕಿನ ಖರ್ಚುಗಳನ್ನು ತಪ್ಪಿಸಬೇಕಾಗತ್ತೆ ಮತ್ತು ಪ್ರತಿ ಶನಿವಾರದಂದು ಅಗತ್ಯ ಇರುವವರಿಗೆ ಆಹಾರ ಅಥವಾ ಔಷಧಗಳನ್ನು ದಾನ ಮಾಡಬೇಕಾಗತ್ತೆ. ಇನ್ನು ಮನೆಯ ಸಾಮರಸ್ಯಕ್ಕಾಗಿ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳಿಂದ ಪೂಜೆಯನ್ನು ಮಾಡಬೇಕಾಗತ್ತೆ. ಇವಿಷ್ಟು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.